ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ GK ಟುಡೇ ಕರೆಂಟ್ ಅಫೇರ್ಸ್ ಜುಲೈ 5ನೇ ತಾರೀಕು. ಕ್ವಶನ್ ನಂಬರ್ 1. ಸಿಕ್ಕಿಂನಲ್ಲಿ ದೊಡ್ಡ ಏಲಕ್ಕಿ ರೋಗಗಳನ್ನು ಪತ್ತೆ ಹಚ್ಚಲು ಮತ್ತು ವರ್ಗೀಕರಿಸಲು AI ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ಯಾವ ಎರಡು ಸಂಸ್ಥೆಗಳು ಇತ್ತೀಚೆಗೆ MOUಗೆ ಸಹಿ ಹಾಕಿವೆ? ಆಪ್ಷನ್ ಎ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ಭಾರತೀಯ ಮಸಾಲೆ ಮಂಡಳಿ. ಆಪ್ಷನ್ ಬಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ಮಸಾಲೆ ಮಂಡಳಿ. ಸಿ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ಕೃಷಿ ಸಚಿವಾಲಯ. ಆಪ್ಷನ್ ಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತು ಭಾರತೀಯ ಮಸಾಲೆ ಮಂಡಳಿ. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ಭಾರತೀಯ ಮಸಾಲೆ ಮಂಡಳಿ. ಸಿಕ್ಕಿಂನಲ್ಲಿ ದೊಡ್ಡ ಏಲಕ್ಕಿ ರೋಗಗಳನ್ನು ಪತ್ತೆ ಹಚ್ಚಲು ಮತ್ತು ವರ್ಗೀಕರಿಸಲು AI ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ಭಾರತೀಯ ಮಸಾಲೆ ಮಂಡಳಿಯು MOUಗೆ ಸಹಿ ಹಾಕಿದೆ. ಕೋಲ್ಕತ್ತಾದ NICಯ AI ಸೆಂಟರ್ ಆಫ್ ಎಕ್ಸಲೆನ್ಸ್ ನೇತೃತ್ವದಲ್ಲಿ ಯೋಜನೆಯು ರೋಗಗಳನ್ನು ಮೊದಲೇ ಗುರುತಿಸಲು ಏಲಕ್ಕಿ ಎಳೆಗಳ ಚಿತ್ರಗಳನ್ನು ವಿಶ್ಲೇಷಿಸುತ್ತದೆ. ಕ್ವಶನ್ ನಂಬರ್ 2. ಇತ್ತೀಚೆಗೆ ಶಾಂಘೈ ಸಹಕಾರ ಸಂಸ್ಥೆಯು ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ನ 24ನೇ ಸಭೆ ಎಲ್ಲಿ ನಡೆಯಿತು? ಆಪ್ಷನ್ ಎ ಇರಾನ್ನ ಟೆಹರಾನ್. ಬಿ ಕಜಕಿಸ್ತಾನದ ಅಸ್ತಾನ್. ಸಿ ಚೀನಾದ ಬೀಜಿಂಗ್. ಡಿ ಭಾರತದ ನವದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಜಕಿಸ್ತಾನದ ಅಸ್ತಾನ್. 24ನೇ SCO ರಾಜ್ಯ ಮುಖ್ಯಸ್ಥರ ಸಭೆಯು ಜುಲೈ 4, 2024ರಂದು ಕಜಕಿಸ್ತಾನದ ಅಸ್ತಾನ್ನಲ್ಲಿ ನಡೆಯಿತು. ಅಧ್ಯಕ್ಷ ಟೋಕಾಯೇವ್ ಆಯೋಜಿಸಿದ ಶೃಂಗಸಭೆಯು ಬೆಲಾರಸ್ ಅನ್ನು 10ನೇ ಪೂರ್ಣ ಸದಸ್ಯ ಎಂದು ಒಪ್ಪಿಕೊಂಡಿತು. ಭಯೋತ್ಪಾದನೆ ವಿರುದ್ಧ ಮೋದಿಯವರ ನಿಲುವನ್ನು ಪುನರುಚ್ಚರಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಪ್ರತಿನಿಧಿಸುವ ಈ ಸಭೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಗೈರಾಗಿದ್ದರು. ಪುಟಿನ್, ಕ್ಸಿ ಜಿನ್ಪಿಂಗ್ ಮತ್ತು ಎರ್ಡೋಗನ್ ಸೇರಿದಂತೆ ಪ್ರಮುಖ ನಾಯಕರು ಭಾಗವಹಿಸಿದ್ದರು. ಭಯೋತ್ಪಾದನೆ ಮತ್ತು ಮೂಲಭೂತವಾದವನ್ನು ಎದುರಿಸುವ ಆದ್ಯತೆಯನ್ನು ಒತ್ತಿ ಹೇಳಿದರು. ಕ್ವಶನ್ ನಂಬರ್ 3. ಇತ್ತೀಚೆಗೆ ಯಾವ ಸರ್ಕಾರಿ ಸಂಸ್ಥೆ ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ರಾಷ್ಟ್ರೀಯ ಮಾಹಿತಿ ಕೇಂದ್ರ. ಬಿ ನಬಾರ್ಡ್. ಸಿ ನೀತಿ ಆಯೋಗ್. ಡಿ ಹಣಕಾಸು ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ನೀತಿ ಆಯೋಗ. ನೀತಿ ಆಯೋಗ್ ಜುಲೈ 4, 2024ರಂದು ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿತು. 112 ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಮತ್ತು 500 ಮಹತ್ವಾಕಾಂಕ್ಷೆಯ ಬ್ಲಾಕ್ಗಳಾದ್ಯಂತ 12 ಪ್ರಮುಖ ಸಾಮಾಜಿಕ ವಲಯದ ಸೂಚಕಗಳ 100% ಶುದ್ಧತ್ವವನ್ನು ಗುರಿಯಾಗಿಸಿಕೊಂಡಿದೆ. ಕ್ವಶನ್ ನಂಬರ್ 4. ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನವನ್ನು ಯಾವ ದೇಶವು ಆಯೋಜಿಸುತ್ತದೆ? ಆಪ್ಷನ್ ಎ ಆಸ್ಟ್ರೇಲಿಯಾ. ಆಪ್ಷನ್ ಬಿ ಫ್ರಾನ್ಸ್. ಆಪ್ಷನ್ ಸಿ ಭಾರತ. ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಭಾರತವು ಜುಲೈ 21ರಿಂದ 31, 2024ರಿಂದ 46ನೇ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ ಅಧಿವೇಶನವನ್ನು ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸುತ್ತದೆ. ಈ ಮಹತ್ವದ ಸಾಂಸ್ಕೃತಿಕ ರಾಜತಾಂತ್ರಿಕ ಕಾರ್ಯಕ್ರಮವು ವಿಶ್ವ ಪರಂಪರೆಯ ಸಮಾವೇಶಕ್ಕೆ ರಾಜ್ಯ ಪಕ್ಷಗಳು, ಸಲಹಾ ಸಂಸ್ಥೆಗಳು, ಹಿರಿಯ ರಾಜತಾಂತ್ರಿಕರು, ಪರಂಪರೆ ತಜ್ಞರು ಮತ್ತು ವಿದ್ವಾಂಸರು ಸೇರಿದಂತೆ 195 ದೇಶಗಳಿಂದ 2500 ಪ್ರತಿನಿಧಿಗಳನ್ನು ಸೆಳೆಯುತ್ತದೆ. ಜಾಗತಿಕ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ವಿಷಯಗಳ ಬಗ್ಗೆ ಚರ್ಚಿಸಲು ಮತ್ತು ನಿರ್ಧರಿಸಲು ಈ ಕೂಟವು ಗುರಿಯನ್ನು ಹೊಂದಿದೆ. ಕ್ವಶನ್ ನಂಬರ್ 5. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಜಂಕ್ DNA ಎಂದರೇನು? ಆಪ್ಷನ್ ಎ ಪ್ರೋಟೀನ್ಗಳಿಗೆ ಸಂಕೇತ ನೀಡುವ DNA ಪ್ರದೇಶಗಳು. ಬಿ DNAಯ ನಾನ್ ಕೋಡಿಂಗ್ ಪ್ರದೇಶಗಳು. ಸಿ DNA ಸೆಲ್ಯುಲಾರ್ ಉಸಿರಾಟದಲ್ಲಿ ಬಳಸಲಾಗಿದೆ. ಡಿ DNA ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ DNAಯ ನಾನ್ ಕೋಡಿಂಗ್ ಪ್ರದೇಶಗಳು. AI ಅನ್ನು ಬಳಸಿಕೊಂಡು ಸಂಶೋಧಕರು ಜಂಕ್ DNA ಪ್ರದೇಶಗಳಲ್ಲಿ ಸಂಭಾವ್ಯ ಕ್ಯಾನ್ಸರ್ ಡ್ರೈವರ್ಗಳನ್ನು ಕಂಡುಹಿಡಿದಿದ್ದಾರೆ. ಅವುಗಳು DNAಯ ನಾನ್ ಕೋಡಿಂಗ್ ವಿಭಾಗಗಳಾಗಿವೆ. ಪ್ರೋಟೀನ್ಗಳಿಗೆ DNA ಸಂಕೇತಗಳು ಎಲ್ಲ ಅನುಕ್ರಮಗಳು ಈ ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಕೆಲವು ನಾನ್ ಕೋಡಿಂಗ್ DNA RNA ಘಟಕಗಳನ್ನು ಉತ್ಪಾದಿಸುತ್ತದೆ, ಆದರೆ ಇತರವುಗಳು ಅಜ್ಞಾತ ಕಾರ್ಯಗಳನ್ನು ಹೊಂದಿವೆ ಮತ್ತು ಅವುಗಳನ್ನು ಜಂಕ್ DNA ಎಂದು ಕರೆಯಲಾಗುತ್ತದೆ. ಬ್ಯಾಕ್ಟೀರಿಯಾದಲ್ಲಿ 2%ಗೆ ಹೋಲಿಸಿದರೆ ಮಾನವರಲ್ಲಿ 98% DNA ನಾನ್ ಕೋಡಿಂಗ್ ಆಗಿದೆ. ಪುರಾವೆಗಳು ಜಂಕ್ DNA ನೈಸರ್ಗಿಕ ಆಯ್ಕೆಯನ್ನು ಮೀರಿದ ಕಾರ್ಯಗಳನ್ನು ಪಡೆದುಕೊಳ್ಳುವ ಮೂಲಕ ಹೊರತೆಗೆಯುವಿಕೆಯ ಮೂಲಕ ಕ್ರಿಯಾತ್ಮಕ ಪಾತ್ರಗಳನ್ನು ಹೊಂದಿರಬಹುದು ಎಂದು ಸೂಚಿಸುತ್ತದೆ.